ಭಯಂಕರ ರಶ್ ಇಲ್ಲಿ ಮಾತ್ರ. ಬಾಹುಬಲಿದು ಸಿಂಹಾಸನದ ಮೇಲೆ ಕುತ್ಕೊಳ್ಳೋಕ್ಕೆ. ಏನು ಗುರು ಕೈಯೆಲ್ಲ ಕಿತ್ತ ಹೋಗಿದೆಯಲ್ಲ ಗುರು, ಬೇಡಿ ಹಾಕ್ಕೊಂಡು ನೋಡಿ, ಏನು ಕಾಣಿಸಲ್ಲ. ನೀವು ನೋಡಿ ಒಂದ್ಸಲ. ಸ್ಪೆಷಲಿ ಈ ಒಂದು ಪ್ಲೇಸಿಗೆ ಮಾತ್ರ ಸಿಕ್ಕಾಪಟ್ಟೆ ಹೈಪ್ ಇದೆ. ಯಾಕಂತಂದರೆ ಅದಕ್ಕೆ ಮೇಯ್ನ್ ರೀಸನ್ ಬಾಹುಬಲಿ ಅಂದ್ಕೊಂಡಿದ್ದಕ್ಕಿಂತ ಜಾಸ್ತಿ ಬ್ಲಾಕ್ ಬಾಸ್ಟರ್ ಹಿಟ್ ಆಗೋಯ್ತು, ಮೆಗಾ ಬ್ಲಾಕ್ ಬಾಸ್ಟರ್ ಹಿಟ್ ಆಗೋಯ್ತು. ಅದಕ್ಕೇ ಸುಮಾರು ಜನ ಬರೀ ಈ ಸೆಟ್ಟನ್ನು ನೋಡೋಕ್ಕೆ ಅಂತಲೇ ಬರ್ತಾರೆ, ಬಾಹುಬಲಿಯ ಸೆಟ್ ನೋಡೋಕ್ಕೆ ಅಂತಲೇ ಬರ್ತಾರೆ. POP ಗುರು ಎಲ್ಲ. ಅಕಸ್ಮಾತ್ ಏನಾದರೂ ಬಾಹುಬಲಿ ಹಿಟ್ಟಾಗಿಲ್ಲ ಅಂತಂದಿದ್ದರೆ ಈ ಪ್ಲೇಸು ಇಷ್ಟೊತ್ತಿಗೆ ಇರ್ತಾ ಇರಲಿಲ್ಲ, ತೆಗೆದುಬಿಡ್ತಾಯಿದ್ರು. ಬರೀ ಯಾವ್ದ್ಯಾವ್ದು ಬ್ಲಾಕ್ ಬಾಸ್ಟರ್ ಹಿಟ್ ಆಗುತ್ತೋ ಸುಮಾರು ಜನಕ್ಕೆ ಎಲ್ಲೆಲ್ಲಿ ಗೊತ್ತಾಗುತ್ತೋ ಅದನ್ನು ಮಾತ್ರ ಇಟ್ಕೊಂಡಿರ್ತಾರೆ ಅಷ್ಟೇ. ಅಲ್ಲೆಲ್ಲ ಯುದ್ಧ ನಡೀತಾ ಇತ್ತು. ಇಲ್ಲಿಂದ ಆ ಬಾಹುಬಲಿ ಅವ್ರ ಫ್ಯಾಮಿಲಿ ಎಲ್ಲ ನಿಂತ್ಕೊಂಡು ನೋಡ್ತಾ ಇದ್ರಲ್ಲ, ಅದು ಈ ಜಾಗದಲ್ಲಿ. ಎಲ್ಲಿ ಹಿಡ್ಕೊಂಡ್ರೆ ಎಲ್ಲಿ ಮುರಿದೋಗುತ್ತೋ ಅಂತ ಭಯ. ನೋಡಿ ಇಲ್ಲೇ ನಿಂತ್ಕೊಂಡು ನೋಡ್ತಾ ಇದ್ದು ಬಾಹುಬಲಿ ಫ್ಯಾಮಿಲಿಯವರೆಲ್ಲ. ಓ ಬಾಹುಬಲಿ ಗೆದ್ದ, ಓ ಬಲ್ಲಾಳ ದೇವ ಗೆದ್ದ, ಓ ಬಾಹುಬಲಿ ಹೊಡೆದ, ಓ ಬಲ್ಲಾಳ ದೇವ ಹೊಡೆದ ಅಂತ. ನೋಡಿ ಇಲ್ಲೆಲ್ಲ ಖಾಲಿ ಮೈದಾನ ಇದೆ. ಇದನ್ನೆಲ್ಲ ಫೈಟಿಂಗ್ ಸೀನ್ಗೆ ಅದಕ್ಕೆಲ್ಲ ಇಲ್ಲಿ ಯೂಸ್ ಮಾಡ್ಕೋತಾರೆ. ಮತ್ತು ಬಾಹುಬಲಿಯ ಆ ಶಿಪ್ಪು ದೇವಸೇನ ಹೋಗ್ತಿದ್ದಂಥ ಶಿಪ್ಪಲ್ಲಿದೆ ನೋಡಿ, ಸಾಂಗ್ ಶೂಟಿಂಗ್ ಎಲ್ಲ ಮಾಡಿರೋವಂಥ ಶಿಪ್ ಅಲ್ಲೇ ಇದೆ ನೋಡಿ. ಅದು ಒಂದು ಸ್ವಲ್ಪ CG ಇರುತ್ತೆ, 50% CG ಇರುತ್ತೆ, 50% ಅಲ್ಲಿ ಬೋರ್ಡ್ ಮಾಡಿರ್ತಾರೆ. ಬಲ್ಲಾಳ ಒಂದು ಸಲ ಬಲ್ಲಾಳ ದೇವ ಕೂತಿದ್ದ, ಇನ್ನೊಂದು ಸಲ ಬಾಹುಬಲಿ ಕೂತಿದ್ರು. ಬಲ್ಲಾಳ ದೇವ ಯಾವಾಗ ಕೂತಿದ್ದ ಅವಾಗ ಸಿಂಹಾಸನ ಎಲ್ಲ ಗಡಗಡ ಅಂತ ಅಲ್ಲಾಡ್ತಾ ಇತ್ತಲ್ಲ, ಅವಾಗ ಬಾಹುಬಲಿ ಈ ಸೈಡಲ್ಲೇ ಛತ್ರಿ ಹಾಕ್ಬಿಟ್ಟು ನಿಲ್ಲಿಸ್ಬಿಟ್ಟು ಆ ಅಲ್ಲಾಡೋದನ್ನ ನಿಲ್ಲಿಸಿದ್ರು. ಇದು ಮೋಸ್ಟ್ಲಿ ಕಟ್ಟಪ್ಪಂದು ಕತ್ತಿ ಅನಿಸುತ್ತೆ, ತುದಿಯಲ್ಲಿ ಮುರಿದೋಗಿದೆ, ಬಟ್ ಚೆನ್ನಾಗಿದೆ. ಸಿಂಹಾಸನ ಮಾಹಿಷ್ಮತಿದು ಚಾಲೋ ಬೇಜಾನ್ ರಶ್ ಇದೆ. ಭಯಂಕರ ರಶ್ ಇಲ್ಲಿ ಮಾತ್ರ ಬಾಹುಬಲಿದು ಸಿಂಹಾಸನದ ಮೇಲೆ ಕುತ್ಕೊಳ್ಳೋಕ್ಕೆ. ಆ್ಯಕ್ಚುಲಿ ಬಲ್ಲಾಳಂಗೆ ಬಾಹುಬಲಿಗೆ ಈಕ್ವಲ್ ಇದೆ. ಇಬ್ಬರೂ ಕುತ್ಕೊಬೋದಾಗಿತ್ತು, ಸುಮ್ಮನೆ ಸಿಂಹಾಸನಕ್ಕೆ ಕಿತ್ತಾಡಿದ್ರಪ್ಪ ಇಬ್ಬರು. ನೀನೊಂದು ಸ್ವಲ್ಪ ನಾನೊಂದು ಸ್ವಲ್ಪ ಅಂತ ಕುತ್ಕೊಂಡ್ಬಿಟ್ಟಿದ್ರೆ ಹಾಗೆ ಹೋಗಿರೋದು ಫಿಲಮು. ಫಸ್ಟ್ ಪಾರ್ಟ್ ಸೆಕೆಂಡ್ ಪಾರ್ಟ್ ಮಾಡಿ ಓಡಿಸಿದ್ರು ಪೂರ. ಬಲ್ಲಾಳ ದೇವ ಎಮ್ಮೆ ಜೊತೆ ಫೈಟ್ ಮಾಡ್ತಾನಲ್ಲ, ಅದಿಲ್ಲೇ ಮಾಡೋದು ಅವನು. ಬಟ್ ಆ್ಯಕ್ಚುಲಿ ಅದು ಗ್ರೀನ್ ಸ್ಕ್ರೀನಲ್ಲಿ ಮಾಡೋದು ಎಲ್ಲ ಸ್ಟುಡಿಯೋ ಒಳಗಡೆ. ಬಟ್ ಅದನ್ನು ಇಲ್ಲಿ ತಿರ್ಗಾ ನೆನಪು ಮಾಡ್ಸೋಕ್ಕೆ ಈ ಎಮ್ಮೆಗಳ್ನ ಇಲ್ಲಿ ಇಟ್ಟಿದ್ದಾರೆ ತೊಗೊಂಬಂದು. ಎಮ್ಮೆನ ಇದು ಆಕ್ಸ್ ಅನ್ಸುತ್ತೆ, ಆಕ್ಸ್ ಇದು. ವಾ ಇಲ್ಲೇ ಪಾಪ ಸುಮಾರು ವರ್ಷಗಳ ಕಾಲ ಇಲ್ಲೇ ಇದ್ರಲ್ಲ, ಹೆಂಗಿದ್ರು ಹಂಗಂತ ಗೊತ್ತಿಲ್ಲ. ಓ ದೇವಸೇನ ಇಲ್ಲೇ ಕೂಡ ಹಾಕೋದು. ಹೆಂಗಿದ್ರು ಎಷ್ಟು ವರ್ಷ ಇದ್ರು ಇದ್ರಲ್ಲಿ. ಹಲೋ, ಹೌ ಡು ಯು ಡೂ? ಏನು ಗುರು ಕೈಯೆಲ್ಲ ಕಿತ್ತ ಹೋಗಿದೆಯಲ್ಲ ಗುರು, ಬೇಡಿ ಹಾಕ್ಕೊಂಡು ನೋಡಿ. ಬಲ್ಲಾಳ ದೇವನ ಅಪ್ಪ ಮತ್ತು ಮಗ ಇಲ್ಲಿಂದ ನೋಡ್ತಾರಲ್ಲ, ಕಣ್ಣಲ್ಲಿ ಈ ಬೈನಾಕ್ಯುಲರ್ಸಲ್ಲಿ ನೋಡ್ತಾರಲ್ಲ, ಹಿಂಗೆ ಏನೂ ಕಾಣಿಸಲ್ಲ. ನೀವು ನೋಡಿ ಒಂದು ಸಲ, ಏನೂ ಕಾಣಿಸಲ್ಲ. ಅಲ್ಲೆಲ್ಲ ದೂರದಿಂದ ಬಾಹುಬಲಿನ ಯಾರನ್ನ ನೋಡ್ತಾರೆ. ಮರ್ತೋಗಿನ ಸುಮಾರು ವರ್ಷ ಆಯ್ತಲ್ಲ ಫಿಲಮ್ ನೋಡಿ. ಶಿವಲಿಂಗ ಇಲ್ಲಿದೆ ನೋಡಿ. ವಿಭೂತಿ ಅರ್ಚನೆ ಎಲ್ಲ ಮಾಡ್ತಾರಲ್ಲ, ಇಲ್ಲೇ ಮಾಡೋದು ಅದನ್ನು. ವಾ ಗಂಟೆ ಇದೆ, ಆದರೆ ಹೊಡೆಯೋಕ್ಕಾಗಲ್ಲ. ಇಲ್ಲೇ ಯಜ್ಞ ಮಾಡೋದು ಅನಿಸುತ್ತೆ ಈ ಜಾಗ. ವಾ ಫಿಲಮಲ್ಲಿ ಹೆಂಗೆ ಎಫೆಕ್ಟಿವ್ ಆಗಿ ಕಾಣಿಸುತ್ತೋ ಅದೇ ಥರ ಇದನ್ನು ಬಿಲ್ಡ್ ಮಾಡಿದ್ದಾರೆ ಮೋಸ್ಟ್ಲಿ. ಅದಕ್ಕೆ ಅನಿಸುತ್ತೆ ಅಷ್ಟು ಫಿಲಮ್ ಅಷ್ಟು ಚೆನ್ನಾಗಿ ಮೂಡ್ ಬಂದಿರೋದು ಅದು. ಮತ್ತು ಇಲ್ಲಿ ಬಾಹುಬಲಿಯ ಫುಡ್ ಕೋರ್ಟ್ ಇದೆ, ವೆರೈಟಿ ಆಫ್ ಫುಡ್ ಸಿಗುತ್ತೆ ಇಲ್ಲಿ. ಬಟ್ ಸ್ವಲ್ಪ ಅಲ್ಲ, ತುಂಬಾ ಕಾಸ್ಟ್ಲಿ ಗೊತ್ತು. ಬಟ್ ಏನು ಮಾಡೋಕ್ಕಾಗಲ್ಲ. ಒಳಗಡೆ ಹೋಗೋ ಅಷ್ಟೇ ನಮ್ಮನ್ನು ಬ್ಯಾಗಲ್ಲಿ ಯಾವುದೇ ಫುಡ್ಡು ತರಕ್ಕೆ ಬಿಡಲ್ಲ. ಒಳಗಡೆ ಬ್ಯಾಗಲ್ಲಿ ಯಾವುದೇ ಫುಡ್ ಎತ್ಕೊಂಡು ಹೋಗೋಕ್ಕೆ ಬಿಡಲ್ಲ. ನೀರು ಬಿಟ್ಟರೆ ಇನ್ನೇನು ಬಿಡಲ್ಲ ಒಳಗಡೆ ಎತ್ಕೊಂಡು ಹೋಗೋಕ್ಕೆ. ಮತ್ತು ಇಲ್ಲೂ ಕೂಡ ಫುಡ್ ಜಾಸ್ತಿ ಬೆಲೆ.